ಸ್ನೇಹಿತರೆ ನಮಸ್ಕಾರ. ನಮ್ಮ ಮೊಮ್ಮಗಳ ನಾಮಕರಣ ಮತ್ತು ತೊಟ್ಟಿಲು ಶಾಸ್ತ್ರ ದಿನಾಂಕ 5/10/25 ಭಾನುವಾರ ನಡೆಯುತ್ತೆ. ಹಾಗಾಗಿ ನಾವು ಎಲ್ಲ ಹಳೆ ಊರವ ತಡಿಮಲಂಗಿ ಗ್ರಾಮಕ್ಕೆ ಭೇಟಿ ಕೊಡ್ತಾಯಿದ್ದೀವಿ. ನಮ್ಮ ಊರಿಗೆ ಹೋಗ್ಬೇಕಾದ್ರೆ ನಮ್ಮ ಊರಿನ ಜಮೀನುಗಳೆಲ್ಲ ತುಂಬ ಹಚ್ಚ ಹಸಿರಿನಿಂದ ಕೂಡಿದ್ದಾವೆ. ಎಲ್ಲ ಮೊದಲನೇ ಕಳೆ ಕಿಳಿಸ್ಕೊಂಡು ಔಷಧಿ ಗೊಬ್ಬರ ಸಿಂಪಡಿಸಿ ಗದ್ದೆಗಳೆಲ್ಲ ತುಂಬ ಸುಂದರವಾಗಿ ಕಾಣ್ತಾಯಿದ್ದ. ಅದಕ್ಕೋಸ್ಕರ ನಾನು ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡು ಮನೆಗೆ ಹೋಗಿ ಸೇರೋಣ ಅಂಥೇಳಿ ನಾನೇ ಮಾಡಿದೆ. ಯಾಕಂದರೆ ನಮ್ಮ ಏರಿಯಾದ ಜಮೀನುಗಳೆಲ್ಲ ಫಲವತ್ತತೆಯಿಂದ ಕೂಡಿದೆ. ಮತ್ತು ಪಕ್ಕದಲ್ಲಿ ಕಾವೇರಿ ಕಪಿಲ ನದಿ ಇರೋದರಿಂದ ನೀರಿಗೇನು ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ನಮ್ಮ ಸೈಡಿನ ಜಮೀನುಗಳನ್ನೆಲ್ಲ ಸಾರ್ವಜನಿಕರು ನೋಡಿದಂತೆ ನಾನು ವಿಡಿಯೋ ಮಾಡ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ನೋಡಿ, ನಮ್ಮ ಕಡೆಯ ಜಮೀನುಗಳು ಒಂದು ಸ್ವಲ್ಪನೂ ಕೂಡ ಮಾಳ ಬಿಟ್ಟಿಲ್ಲ. ಎಲ್ಲ ಕಡೆ ಎಲ್ಲ ಜಮೀನುಗಳು ಕೂಡ ಬಹಳ ವ್ಯವಸಾಯ ಮಾಡ್ಕೊಂಡು ಭೂತಾಯಿ ನಲಿತಾ ಇದ್ದಾಳೆ. ಅಷ್ಟು ಸಖತ್ತಾಗಿ ಭೂತಾಯಿ ಕಾಣ್ತಾ ಇದ್ದಾಳೆ. ಕೆಲವ್ರುಗಳು ಇನ್ನೇನೋ 2ನೇ ಕಳೆನೋ ಮಾಡಿಸ್ತಾ ಇದ್ದಾರೆ. ಬೇಗ ನಾಟಿ ಮಾಡಿಸಿರೋರು ಬೋರ್ವೆಲ್ಲು ಮತ್ತು ಬೇಗ ನಾಟ ಮಾಡಿಸಿರೋರು 2ನೇ ಕಳೆನ ಕೀಳಿಸ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕು ಅಂದರೆ ನಮ್ಮ ಕಾಡು ಸುಂದರ ಅಂತ ಹೇಳ್ಬೋದು. ಎಲ್ಲ ಜಮೀನುಗಳೂ ಬಿಡದೆ ವ್ಯವಸಾಯ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಎಷ್ಟೇ ಬಡವರಾದರೂ ಕೂಡ ವ್ಯವಸಾಯ ಮಾಡದೆ ನಿಲ್ಲಿಸಿಲ್ಲ. ಹಾಗಾಗಿ ತುಂಬ ಸುಂದರವಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮತ್ತು ಸ್ನೇಹಿತರೆ, ನಮ್ಮ ಮೊಮ್ಮಗಳ ತೊಟ್ಟಿಲು ಶಾಸ್ತ್ರಕ್ಕೆ ಸಾಮಾನುಗಳೆಲ್ಲ ನೆನ್ನೆ ತಂದಿದ್ದಾರೆ. ಇವತ್ತು ಏನಿದೆಯೋ ಬಾಕಿ ಕೆಲಸಗಳು ಅಷ್ಟನ್ನು ಮಾಡ್ತಾಯಿದ್ದೀವಿ. ಅಂದರೆ ಶುಕ್ರವಾರದಿಂದ ಶುರು ಮಾಡ್ತಾಯಿದ್ದೀವಿ ಕೆಲಸಗಳನ್ನ. ಹಾಗಾಗಿ ತಾವು ಈ ವಿಡಿಯೋ ನೋಡಿ. ಮತ್ತು ನಾನು ಮತ್ತೆ ಕಾಯಿ ಸುಲಿತಾರ ವಿಡಿಯೋ ಈಗ ಬರ್ತಾಯಿದೆ. ಯಾರು ಬೇಜಾರು ಮಾಡ್ಕೋಬೇಡಿ. ಯಾವ್ಯಾವ ಗೆಟಪ್ನು ಇದನೋ ಅದೇ ಗೆಟಪ್ನಲ್ಲಿ ವಿಡಿಯೋ ಮಾಡಿದ್ದೀನಿ. ಇದು ಬಂತು ನೋಡಿ. ಊರು ಬಂದಿದ್ದೀವಿ. ಕಾಯಿಗಳು ನೋಡಿ. ಇದು ಯಾಕೆ ಇಷ್ಟು ಕಾಯಿ ಸುಲಿತಾ ಇದ್ದೀರಿ ಅಂತಲ, ನಾಳೆ ಮೊಮ್ಮಗಳದು ನಾಮಕರಣ ಜೊತೆಗೆ ತೊಟ್ಲು ಶಾಸ್ತ್ರ ಇದೆ. ಈಗೆಲ್ಲ ಹಳೆ ಮನೆಗೆ ಕಾಲಿಟ್ಟಿದ್ದೀವಿ. ತುಂಡು ತುರಿ ಕೆಲಸಗಳವೆ. ಟೋಟಲಾಗಿ ಸ್ನೇಹಿತರೆ ಮಾಡಬೇಕು 53 ಕಾಯಿ ಇಟ್ಟಿದ್ದಾರೆ. ಇದನ್ನು ನನ್ನ ಮಗ ಚಿಕ್ಕ ಮಗ ಬಂದಿಲ್ಲ ಇನ್ನೂ 7 ವರ್ಷ ಸುಲಿರಿ ಅಂತ ಹೇಳಿದ್ದ. ಈಗ ನಾನು ಬೇಗ ಬನ್ನಿಯಲ್ಲ ಸುಲಿಯಕ್ಕೆ ಶುರು ಮಾಡಿದ್ದೀನಿ. ಇಷ್ಟು ಕಾಯಿನೂ ಸುಲಿಬೇಕು ಅಂತ ಹೇಳಿ ನಮ್ಮ ಹೈಕಮಾಂಡ್ ಮ್ಯಾನೇಜರು ಹೇಳ್ಬಿಟ್ಟದೆ. ನಾನು ಅವ್ರು ಬರೋರಿಗೆ ನಾನೇ ಸುಲಿಬೇಕು. ಮಚ್ಚು ಕೊಟ್ಟಿದ್ದಾರೆ ನೋಡಿ, ಒಂದು ಕುಡುಗಲು ಕೊಟ್ಟಿದ್ದಾರೆ. ನಿಮ್ಮ ಕೈಲಿ ಯಾವುದಾಗುತ್ತೋ ಅದರಲ್ಲಿ ಸುಲಿ ಮಚ್ಚು ಸುಲಿರಿ ಅಂತ ಹೇಳಿ ಬಿಟ್ಟಿದ್ದಾರೆ. ಆಯ್ತಾ, ನಿಜವಾಗಿ ಹೇಳ್ಬೇಕು ಅಂದ್ರೆ ಎಷ್ಟು ಸುಲ್ತಾನ ಎಷ್ಟು ಬಿಟ್ಟನ ಗೊತ್ತಿಲ್ಲ. ಇದು ಹಳ್ಳಿ ವಾತಾವರಣ. 53 ಕಾಯವ ಇಲ್ಲಿ ಹಳ್ಳಿಲಿ ಆಗಿರ್ಬೇಕು ಆಗಿದ್ದೀವಿ.
ಯಾರು ಬೇಜಾರು ಮಾಡ್ಕೋಬೇಡಿ. ಎಷ್ಟು ಸುಲ್ದನೋ ಸುಲಿದಿಲ್ವೋ ನಾನು ಈ ವಿಡಿಯೋ ಮುಗ್ದಾದ್ಮೇಲೆ ಮತ್ತೆ ಮಾಡ್ತೀನಿ. ಇಷ್ಟು ಕಾಯಿನ ನಮ್ಮಲ್ಲಿ ಕಾಯಿ ಸುಲೆ ಯಂತ್ರ ಇಲ್ಲ. ಆದರೆ ಕೈನಲ್ಲಿ ಹೋಗ್ಬೇಕು ಬಾಡಿಗೆಗೆ. ಮಚ್ಚಿನ ಸಹಾಯದಿಂದ ನಾವು ಕಾಯಿ ಸುಲಿತಾ ಇದ್ದೀವಿ. ನೋಡೋಣ ಯಾರೋ ಬೇರೆಯವರು ಸಹಾಯ ಸುಲಿಬೇಕು ಅಂತ ಹೊರಟಿದ್ದೀನಿ. ನೋಡೋಣ, ಇನ್ನೊಂದು ವಿಡಿಯೋ ಮಾಡ್ತೀನಿ ನೋಡಿ. ನಾವು ಯಾವುದೇ ಕಾರ್ಯಕ್ರಮದ ಸಾಮಾನುಗಳನ್ನ ತರಬೇಕಾದ್ರೆ ಕೊಳ್ಳೇಗಾಲ ತಾಲೂಕು ಕುಂತೂರು ಗ್ರಾಮದಲ್ಲಿ ತರೋದು. ಅಲ್ಲಿ ಸುಮ್ಮನೆ ಹೇಳ್ಬಿಟ್ರೆ ಸಾಕು, ಸಾಮಾನುಗಳು, ಅಡುಗೆ ಸಾಮಾನುಗಳು ಎಲ್ಲ ಬರ್ತವೆ. ಸದ್ಯದಲ್ಲಿ ನಾವು ಸಾಮಿಯಾನ, ದೊಡ್ಡ ಸ್ಟವ್ಗಳು ಮತ್ತು ಒಬ್ಬಟ್ಟು ಸುಡಲಿಕ್ಕೆ ದೋಸೆ ಕಲ್ಲು, ಚೇರ್ಸ್ಗಳು, ಇಷ್ಟು ದುಡ್ಡು ಕೊಟ್ಟು ತಂದಿರುವಂಥ ವಸ್ತುಗಳು. ಇನ್ನು ಡಬ್ರಿಗಳು, ಪಾತ್ರೆಗಳು, ಎಲ್ಲ ಬಕೆಟ್ಸ್ಗಳು, ಜಾಲರಿಗಳು, ಸೌಟ್ಗಳು, ನೀರಿನ ಜಗ್ಗಳು, ಅಲ್ಲೆಗಳು, ಈ ಎಲ್ಲ ಸಾಮಾನುಗಳು ನಮ್ಮ ಗ್ರಾಮದೇ ಆದ ರಾಮ ಮಂದಿರ ಮತ್ತು ಮಾರಮ್ಮನ ದೇವಸ್ಥಾನದಲ್ಲಿ ಪಾತ್ರೆಗಳೆಲ್ಲ ಇದ್ದ. ಅಲ್ಲಿ ನಾವು ಯಜಮಾನರನ್ನ ಕೇಳ್ಕೊಂಡು ಪಾತ್ರೆಗಳನ್ನ ತರಬೇಕಾಗುತ್ತೆ. ಈ ವಿಡಿಯೋ ಮಾಡಿದಾಗ ಇನ್ನೂ ಪಾತ್ರೆಗೆ ಹಳೆ ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ. ನಾವಿರೋದು ಹೊಸ ಬಡಾವಣೆಯಲ್ಲಿ, ತಡಿಮಲಗಿ ಗ್ರಾಮನೇ, ನಾವು ಸೈಟ್ನಲ್ಲಿರೋದು. ಹಾಗಾಗಿ ನಾವು ಈ ಸಾಮ್ಯಾನ ಯಾವಾಗ ಕಂಪ್ಲೀಟ್ ಆಗುತ್ತೋ ಭಟ್ರುಗಳು ಬಂದು ಅವರು ಬೇಕಾದಂಥ ಸಾಮಾನುಗಳನ್ನ ಎತ್ಕೊಳ್ಳಿ ಅಂತ ಭಟ್ರಿಗೋಸ್ಕರ ಕಾಯ್ತಾಯಿದ್ದೀವಿ. ಅಲ್ಲಿವರೆಗೆ ಸಾಮಾನು ಹಾಕೋದನ್ನು ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಡೆಕೋರೇಷನ್ನವರು ಬಂದಿಲ್ಲ. ಲೈಟಿಂಗ್ಸ್ ಎಲ್ಲ ಬಿಟ್ಬಿಟ್ಟು ಅವ್ರ ಕೆಲಸ ಮುಗಿಸ್ಬಿಟ್ಟು ಹೋಗಿದ್ದಾರೆ. ಈಗ ಸಾಮಿಯಾನ ಕೆಲಸ ಮುಗಿದ್ರೆ ಅವರು ಮುಗಿಸ್ಬಿಟ್ಟು ಅವರ ಗ್ರಾಮವಾದ ಕುಂತೂರಿಗೆ ಹೊರಡು ಬಿಡ್ತಾರೆ. ಈ ಸಾಮಿಯಾನ ಕುಂತೂರ್ದು ತುಂಬ ಚೆನ್ನಾಗಿದೆ. ಸಾಮಾನುಗಳು ಪರವಾಗಿಲ್ಲ. ಯಾವುದೇ ಕೆಲಸನಾದರೂ ಆಗಲಿ ಅವರು ಅಚ್ಚುಕಟ್ಟಾಗಿ ನಿಯತ್ತಿನ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ನಾವು ಕುಂತೂರು ಗ್ರಾಮದಲ್ಲಿ ಆರ್ಡ್ರ ಮಾಡಿ ಸಾಮಾನುಗಳು ಮತ್ತು ಇತರ ಸಾಮಾನುಗಳೆಲ್ಲನೂ ತರಿಸ್ತೀವಿ ಸ್ನೇಹಿತರೆ. ಯಾವುದೇ ಥರದ್ದು ಒಂದು ತೊಂದರೆಗಳು ಇಲ್ಲ. ಎಲ್ಲ ಅವ್ರ ಪಾಡಿಗಾರು ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಸ್ನೇಹಿತರೆ, ನಮ್ಮ ಮೊಮ್ಮಗಳದು 9 ತಿಂಗಳಿಗೆ ತೊಟ್ಲು ಶಾಸ್ತ್ರ ಇಟ್ಕೊಂಡಿರೋದು. ತುಂಬ ಮುದ್ದಾಗಿದೆ ಮೊಮ್ಮಗಳು. ಅದೇ ಮೊದಲನೇ ಮಗಳು ಮಗನಿಗೆ. ಹಾಗಾಗಿ ತೊಟ್ಟಿಲು ಶಾಸ್ತ್ರ ಇಟ್ಕೊಂಡಿದ್ದೀವಿ. ಮತ್ತು ಮಗ ಸೊಸೆಯವರೆಲ್ಲ ಭಾನುವಾರ ಬೆಳಿಗ್ಗೆ ಬರ್ತಾರೆ. ಹಾಗಾಗಿ ಇವರು ಶನಿವಾರ ಸಾಮಾನುಗಳು, ಚೇರ್ಸ್ಗಳು ಎಲ್ಲ ರೆಡಿ ಮಾಡ್ತಾಯಿದ್ವಿ. ಭಟ್ರು ಎಷ್ಟೊತ್ತು ಬರ್ತಾರೋ ಗೊತ್ತಿಲ್ಲ. ಭಟ್ರು ಬರ್ತಾಯಿದ್ದಾರೆ. ನಾವು ಪಾತ್ರೆಗಳು ಎಲ್ಲ ಸಾಮಾನುಗಳನ್ನ ದೇವಸ್ಥಾನದಿಂದ ತರಬೇಕಾಗತ್ತೆ. ತರೋಣ ಹೋಗಿ ಈ ಸಾಮಾನ ಹಾಕ್ತಾಯಿದ್ದಾರೆ. ನಾವೇನೊಂದು 250-300 ಸೀಟ್ನ ಕೆಪಾಸಿಟಿಗೆ ಅಡುಗೆ ಮಾಡ್ತಿರೋದು ಸ್ನೇಹಿತರೆ. ಸಾಕು ಅಂತೇಳಿ ಬೇಕಾದರೂ ಬಂಧು ಬಳಗದವರು ಯಾರಾದರೂ ಬರ್ತಾರಲ್ಲ, ಹೇಳಿದರೋರು, ಆ ಹೇಳಿರೋರು ಬರಲಿ ಅಂತೇಳಿ ಒಂದು 300 ಸೀಟ್ನ ಕೆಪಾಸಿಟಿಗೆ ಅಡುಗೆ ಮಾಡಿಸಿದ್ವಿ. ಇನ್ನೂ ಶುರು ಮಾಡಿಸಿಲ್ಲ. ಈಗ ಸಾಮಾನ ಭಾನುವಾರ ನೈಟ್ನಿಂದ ಶನಿವಾರ ನೈಟ್ನಿಂದ ಒಬ್ಬಟ್ಟು ಸುಡೋ ಕಾರ್ಯಕ್ರಮ ಇದೆ. ಭಟ್ರು ಬಂದು ಶನಿವಾರ ಸಾಯಂಕಾಲ ಶುರು ಹಚ್ಕೋತಾರೆ. ಇನ್ನು ಭಟ್ರುಗಳು ಬರದೇ ಇರೋದ್ರಿಂದ ಇವರು 3 ಗಂಟೆಗೆ ಬಂದಿದ್ದಾರೆ. ಸಾಮಾನೆಲ್ಲ ಕಟ್ಟಿ ರೆಡಿ ಮಾಡಿಬಿಟ್ಟು ಬಿಟ್ಬಿಟ್ಟು ಹೋದ್ಮೇಲೆ ಇವ್ರ ಕೆಲಸ ಮುಗೀತು. ಮತ್ತು ಭಟ್ರ ಕೆಲಸ ಅವ್ರೇನೇನು ಇದು ಮಾಡ್ತಾರೋ, ಲೆಕ್ಕಾಚಾರಗಳು ಹೇಳ್ತಾರೋ ಅದರಂತೆ ನಾವು ಅವ್ರಿಗೆ ಬೇಕಾದ ಐಟಮ್ಸ್ಗಳನ್ನ
ತಂದು ಕೊಡಬೇಕಾಗತ್ತೆ ಸ್ನೇಹಿತರೆ. ಯಾರ್ಯಾರು ನಮ್ಮ ವಿಡಿಯೋನ ಗಮನಿಸ್ತಾ ಇದ್ದಾರೋ ಅವರೆಲ್ಲ ಈ ವಿಡಿಯೋಕ್ಕೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಹಕಾರ ನಮಗೆ ತುಂಬ ಚೆನ್ನಾಗಿರ್ತದೆ. ನೋಡಿ, ನಾವು ಡಿಪಾರ್ಟ್ಮೆಂಟಲ್ಲಿ ಇದ್ಕೊಂಡು ಸರ್ವಿಸ್ ಮಾಡ್ತಾಯಿರೋ ಬೋರ್ಡು. ನಮ್ಮದೆಲ್ಲ ಸರ್ವೀಸು ಚಾಮರಾಜನಗರ ಯೂನಿಟಲ್ಲೇ ಮುಗಿದೋಯ್ತು, ಬೇರೆ ಜಿಲ್ಲೆಗೆ ಯಾವುದಕ್ಕೂ ಹೋಗಿಲ್ಲ. ಹಾಗಾಗಿ ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ವಿ. ಸಿಂಪಲ್ಲೋ ದೊಡ್ಡದೋ ಗೊತ್ತಿಲ್ಲ, ಒಟ್ಟಲ್ಲಿ ಏನೋ ಕಾರ್ಯಕ್ರಮ ಮಾಡಬೇಕು, ತುಟ್ಲು ಶಸ್ತ್ರ ಮಾಡಬೇಕು. ಅದಕ್ಕೇನು ಮಾಡಬೇಕು, ಎಷ್ಟು ಮಾಡಬೇಕು, ಲಿಮಿಟಾಗಿ ಮಾಡ್ತಾಯಿದ್ದೀವಿ ಅಷ್ಟೇ. ಒಂಥರದಲ್ಲಿ ನೋಡಿ, ನಮ್ಮ ಮನೆಯವರು ಮ್ಯಾನೇಜ್ಮೆಂಟು ನೋಡಿ ಕೈ ಕಟ್ಕೊಂಡು ಓಡಾಡ್ತಾ ಇದ್ದಾರೆ. ಅವ್ರದ್ದೇ ಮ್ಯಾನೇಜ್ಮೆಂಟು, ನಮ್ಮದೆಲ್ಲ ಇಲ್ಲ. ಇಂಥ ಕಡೆಗೆ ಹಾಕಬೇಕು, ಹಿಂಗೆ ಮಾಡಬೇಕು ಅಂತ ಹೇಳ್ತಾರೆ. ಅದರಂತೆ ಸಾಮಾನ್ಯದವ್ರಿಗೆ ಏನು ಗೊತ್ತು, ಮಾಡಬೇಕು ಅಷ್ಟೇ. ಹಾಗಾಗಿ ನಾವು ಯಾರಿಗೂ ತೊಂದರೆ ಕೊಡೋಲ್ಲ. ಅವರೇ ಅವ್ರ ಬುದ್ಧಿನಲ್ಲಿ ಏನಿದೆಯೋ ಅದನ್ನು ಈ ಥರ ಮಾಡಿ ಅಂತ ಹೇಳ್ತಾರೆ. ಆ ಥರ ಮಾಡಿಬಿಟ್ಟು ಬಿಟ್ಬಿಟ್ಟು ಅವ್ರ ಕೆಲಸ ಮಾಡಿಬಿಟ್ಟು ಹೋಗ್ತಾರೆ. ಅಷ್ಟು ಹೇಳ್ತಾರೆ ಸ್ನೇಹಿತರೆ. ಈ ವಿಡಿಯೋನ ಮುಗಿಯೋ ಟೈಮ್ ಬಂತು. ಮತ್ತು ಭಾಗ 2 ಅಂತೇಳಿ ಮುಂದುವರೆದ ಕಾರ್ಯಕ್ರಮನ ನಾಳೆ ಪ್ರಸಾರ ಮಾಡ್ತೀನಿ. ಸದ್ಯದಲ್ಲಿ ಈ ವಿಡಿಯೋ ನೋಡ್ತಾ ಇರಿ. ಮತ್ತೆ ಸಿಗೋಣ. ಬೈ.